ಎಲ್ರಿಗೂ ನಮಸ್ಕಾರ. ಇವತ್ತು ಶಿರ್ಡಿ ಸಾಯಿ ಬಾಬಾ ಅವ್ರದ್ದು ಶಿರ್ಡಿಯಿಂದ ಪಾದರಕ್ಷೆಗಳನ್ನ ತರಿಸ್ತಿದ್ದಾರೆ. ಅಂದ್ರೆ ಅದು ಅವರೇ ಯೂಸ್ ಮಾಡಿ ಬಿಟ್ಟಿರೋ ಅಂತ ಪಾದರಕ್ಷೆಗಳು. ಇದನ್ನ ನಮ್ಮ ಓನರ್ ಅವ್ರು ತರಿಸ್ತಿದ್ದಾರೆ. ಇಲ್ಲಿ ತುಂಬಾ ಜನ ಆಂಧ್ರದವರು ಇರೋದ್ರಿಂದ ಒಂದು 16 ಮನೆ ಒಟ್ಟಿಗೆ ಸೇರಿ ವರ್ಷಕ್ಕೊಂದ್ಸರಿ ಕರೆಸ್ತಾರೆ. ಹೋದ ವರ್ಷನೂ ಕೂಡ ಕರೆಸಿದ್ರು, ಬಟ್ ಅವಾಗ ನಾನು ಇರ್ಲಿಲ್ಲ, ನಾನು ಊರಿಗೆ ಹೋಗಿದ್ದೆ. ನಮ್ಮ ಮನೆಯವ್ರು ಮಾತ್ರ ಇದ್ರು. ಈ ಸರಿ ನಾನು ನನ್ನ ಮಗಳು ಇದೀವಿ. ನನ್ನ ಮಗಳಿಗೆ ತುಂಬಾ ಇಷ್ಟ ಸಾಯಿ ಬಾಬಾ ಅಂತ. ಹಾಗಾಗಿ ಬೆಳಗ್ಗೆನೇ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು, ಅಂದ್ರೆ ಪೂಜೆ ಎಲ್ಲ ಓನರ್ ಮನೇಲಿ ನಡೆಯುತ್ತೆ. ಇನ್ನು ನಮ್ಗಳ ಮನೆಗೆ ಹಾಗೆ ದೇವ್ರ ಮುಂದೆ ಬಂದ್ಬಿಟ್ಟು ಆ ಪಾದರಕ್ಷೆಗಳನ್ನ ತಗೊಂಡ್ಬಂದ್ಬಿಟ್ಟು ಆ ದೇವ್ರ ಮುಂದೆ ಒಂದು ಸ್ವಲ್ಪ ಹೊತ್ತು ನಿಂತು ಆಮೇಲೆ ತಗೊಂಡು ಹೋಗ್ತಾರೆ. ಹಾಗಾಗಿ ಸಾಯಿ ಬಾಬಾ ಅವ್ರದ್ದು ಪಾದರಕ್ಷೆಗಳು ನೋಡೋ ಅದೃಷ್ಟ ಸಿಕ್ಕಿದೆ. ನನಗೂ ಅಷ್ಟೇ, ನನ್ನ ಮಗಳಿಗೂ ಅಷ್ಟೇ. ನಂಗೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಓನರ್ ಕಡೆಯಿಂದ ನಮಗೆ ಅವೆಲ್ಲ ಸಾಯಿ ಬಾಬಾನ ಕಥೆಗಳು, ಅವರು ತುಂಬಾ ದೇವ್ರ ಭಕ್ತರು, ಬಟ್ ಇದ್ರ ಬಗ್ಗೆ ಅಷ್ಟಾಗಿ ನಂಗೆ ಗೊತ್ತಿರಲಿಲ್ಲ. ಬಟ್ ಇವತ್ತು ಪಾದರಕ್ಷೆಗಳನ್ನ ನೋಡಾಗಾಯ್ತು. ಶಿರ್ಡಿಗೆ ಅಂತೂ ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ಇಲ್ಲೇ ಬಂದು ನಮ್ಮ ಅದೃಷ್ಟ ಮನೆಗೆ ಬರ್ತಿದೆ. ಹಾಗಾಗಿ ಆಶೀರ್ವಾದ ತಗೊಳ್ತಾ ಇದೀವಿ. ಮತ್ತೆ ಇನ್ನೇನು ಬರೋ ಸಮಯ ಅವಾಗಲೇ ಹೇಳಿದ್ರು, ಓನರ್ ಅವ್ರು ಫೋನ್ ಮಾಡಿದ್ರು, ಈ ಫ್ಲೈಟ್ ಅಲ್ಲಿ ಬರ್ತಾ ಇರೋದು ಬಂದು ಮತ್ತೆ ಇಲ್ಲಿ ಬಾಡಿಗೆ ವೆಹಿಕಲ್ ಕಾರ್ ಮಾಡ್ಕೊಂಡು ಒಂದು 16 ಮನೆಗಳಿಗೆ ಹೋಗಿ ಆಮೇಲೆ ಇಲ್ಲಿಂದ ಹೊರಡ್ತದೆ. ಒಂದು 3 ದಿನ ಇರುತ್ತೆ ಅನ್ಸುತ್ತೆ, ಗೊತ್ತಿಲ್ಲ. ಸೌಂಡ್ ಎಲ್ಲ ಕೇಳಿಸ್ತಿದೆ ನೋಡಿ, ಬರ್ತಾ ಇದಾರೆ ಅನ್ಸುತ್ತೆ. ಸಾಯಿ ಬಾಬಾ ಸ್ಲಿಪ್ಪರ್ ನೋಡಿ ಬನ್ನಿ. ಸಾಯಿ ಬಾಬಾ ಹಾಕೊಂಡಿದ್ದು ನೋಡಿ, ಇದೆ ಸಾಯಿ ಬಾಬಾ ಅವರು ಬಳಸ್ತದ ಪಾದರಕ್ಷೆಗಳು. ಮೊದಲೆಲ್ಲ ಮರದ್ದೆಲ್ಲ ಇತ್ತು ಅನ್ಸುತ್ತೆ, ಈಗ ಅದ್ರ ಮೇಲೆ ಬೆಳ್ಳಿದ ಹಾಕ್ಸಿದ್ದಾರೆ ಅನ್ಸುತ್ತೆ. ಇವರು ಕೂಡ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನೋಡಿ, ನೀವು ಯಾವುದೇ ಸಾಯಿಬಾಬಾ ಟೆಂಪಲ್ಗೆ ಹೋದ್ರು ಅಷ್ಟೇ ಒಂದು 12 ಗಂಟೆಯಿಂದ 12:30ವರೆಗೂ ಒಂದು ಆರತಿ ನಡೆಯುತ್ತೆ. ಅಲ್ಲಿ ಅರ್ಧ ಗಂಟೆ ಎಷ್ಟು ಭಕ್ತಿಯಿಂದ ಒಂದು ಪೂಜೆ ಮಾಡ್ತಾರೆ ಅಂದ್ರೆ, ಮತ್ತೆ ಎಷ್ಟು ಹಾಡುಗಳು ಹೇಳ್ತಾರೆ ಅಂದ್ರೆ ಸಾಯಿಬಾಬಾದು, ನಂಗೆ ಕೇಳಕ್ಕೆ ಅಷ್ಟು ಖುಷಿ ಆಗುತ್ತೆ. ತುಂಬಾ ಕೇಳ್ತಾ ಇರ್ತೀನಿ ನಾನು. ಆ ವಾರದ ದಿನ ಆ ಸಾಂಗ್ ಹಾಕಕ್ಕೆ ಪೂಜೆ ಮಾಡ್ತೀನಿ ನಾನು. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜೈ ಜೈ ಸಾಯಿ ನಮೋ ನಮಃ, ಸದ್ಗುರು ಸಾಯಿ. ಇವರೇ ನೋಡಿ ನಮ್ಮ ಓನರ್ ಅವರು. ಆಕ್ಚುಲಿ ನಮ್ಮ ಓನರ್ ಅವರು ತುಂಬಾ ಒಳ್ಳೆ ಜನ, ತುಂಬಾ ಒಳ್ಳೆ ಓನರ್ ಸಿಕ್ಕಿದ್ದಾರೆ. ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಆಕ್ಚುಲಿ ನಾವು ಈ ಮನೆಗೆ ಸತೀಶ್ ಒಬ್ಬರೇ ಅಂತ ಬಂದಿದ್ದು, ಅವ್ರೊಬ್ಬರಿಗೆ ಅಂತಲೇ ಈ ಮನೆ ನೋಡ್ಕೊಂಡು 1 BHK ಬಂದಿದ್ದು. ಯಾಕಂದ್ರೆ ಅವಾಗ ನಾವು ಬಂದು ಈ 1-1.5 ವರ್ಷ ಆಯ್ತು. ಅವಾಗ ನನ್ನ ಮಗಳು ಏನು ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ನಾನು ನನ್ನ ಮಗಳು ಬರೋ ಪ್ಲಾನ್ ಇರಲಿಲ್ಲ. ಸತೀಶ್ ಒಬ್ಬರಿಗೆ ಅಂತ 1 BHK ಈ ಮನೆ ನೋಡ್ಕೊಂಡಿದ್ರು. ಬಟ್ ನಾನು 1 ತಿಂಗಳಿದ್ದೆ, 2 ತಿಂಗಳಿದ್ದೆ. ಸೊ ಹಾಗಾಗಿ ನಾನು ಇಲ್ಲೇ ಇರ್ತೀನಿ ಅಂತ ಆಯಿತು. ಆವಾಗ ಸದ್ಯ ಬೇರೆ ಮನೆ ನೋಡೋಣ ಅಂತ ನಾವು ಆ್ಯಕ್ಚುಲಿ ತುಂಬ ಮನೆ ಹುಡುಕ್ತಾ ಇದ್ದೀವಿ 1 ವರ್ಷದಿಂದ, ಸ್ವಲ್ಪ ದೊಡ್ಡ ಮನೆನ. ಬಟ್ ಇವರು ತುಂಬ ಒಳ್ಳೆ ಜನ ಸಿಕ್ಕಿದ್ರು ನಮಗೆ. ಬಟ್ ಅಷ್ಟರೊಳಗೆ ನಾವು ಅಡ್ಜಸ್ಟ್ ಆಗೋಗ್ಬಿಟ್ಟಿತ್ತು ಒಂದು 3-4 ತಿಂಗಳಲ್ಲಿ. ಇವರಿಗೆ ಇವ್ರನ್ನ ಬಿಟ್ಟು ಹೋಗೋಕ್ಕೆ ನಮಗೆ ಮನಸ್ಸು ಬರಲಿಲ್ಲ. ಅಟ್ಲೀಸ್ಟ್ ಈ ಮನೆ ಬದಲೇ ನಮಗೆ ಒಳ್ಳೆ ಜನ ಸಿಕ್ಕಿದ್ರಲ್ಲ ಅಂತ ತುಂಬ ಖುಷಿಯಾಗಿ ನಾವು ಇಲ್ಲೇ ಉಳ್ಕೊಂಡು ಇವ್ರನ್ನ ಬಿಟ್ಟು ಹೋಗ್ತೀವಿ ಅಂತ ನೆನೆಸ್ಕೊಂಡ್ರೆ ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಾಗುತ್ತೆ ಇವಾಗಲೂ ಅಷ್ಟೇ. ಯಾಕಂದರೆ ಆದರೆ ಇನ್ನೊಂದೇನು ಅಂದರೆ ಇವ್ರು ತುಂಬ ಪಡೋ ಅಂಥ ತುಂಬ ಪ್ರೀತಿಯಿಂದ ಸಾಕಿರೋ ಅಂಥ ನಾಯಿ ಲಕ್ಕಿ ನಮ್ಮ ಕಲ್ಲರಲ್ಲಿದೆ. ಹಾಗಾಗಿ ಇವರು ಯಾವುದೇ ಕಾರಣಕ್ಕೂ ಕಾಂಟ್ಯಾಕ್ಟ್ ಕಟ್ಟಾಗಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಅವ್ರಿಗೆ ಅಷ್ಟಿಷ್ಟ ಲಕ್ಕಿ ನೋಡೋಕ್ಕೋಸ್ಕರ ಬಂದೇ ಬರ್ತಾರೆ ಕಲ್ಲರಿಗೆ ಎಲ್ಲಿದ್ರು. ನಮಗೆ ಆ ಪ್ರೀತಿ ಒಂಥರ ಖುಷಿ ಇದೆ ನನಗೆ. ಹಾಗಾಗಿ ನಾನು ಈ ಮನೆಗೆ ಅಂತ ಏನು ಅಷ್ಟಾಗಿ ನಾನು ಜೋಡಿಸ್ಕೊಂಡಿಲ್ಲ. ಆ್ಯಕ್ಚುಲಿ ಎಲ್ಲ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಿರ್ತೀರ. ಆ್ಯಕ್ಚುಲಿ ಓನರ್ ಅವ್ರದ್ದು ಇಬ್ಬರದ್ದು ನಮ್ಮ ಪಪ್ಪ ಅಮ್ಮನ ಕ್ಯಾರೆಕ್ಟರ್ ತುಂಬ ಇದೆ. ತುಂಬ ಒಳ್ಳೆ ಮನಸ್ಸು, ಒಬ್ರಿಗೆ ಕೆಟ್ಟದ್ದು ಬಯಸಲ್ಲ. ಹಾಗಾಗಿ ನನಗೆ ತುಂಬ ಇಷ್ಟ ಆಗಿಬಿಟ್ಟಿದ್ದಾರೆ ಇವರಿಬ್ಬರು. ನಮ್ಮ ಓನರ್ ಅಂತೂ ತುಂಬ ಸಾಧು. ಆಂಟಿ ಅಷ್ಟೇ. ನಾನು ಅವ್ರಿಗೆ ಆ್ಯಕ್ಚುಲಿ ಕನ್ನಡ ಬರೋಲ್ಲ, ನನಗೆ ಅವ್ರ ಭಾಷೆ ಬರೋಲ್ಲ. ಆದರೂ ಕೂಡ ತುಂಬ ಮಾತಾಡ್ತೀವಿ ಅಷ್ಟೇ. ಯಾಕಂದರೆ ನಮ್ಮ ಮಧ್ಯೆ ಏನೋ ಒಂದು ತಿಳ್ಕೊಬೇಕು ಜೊತೆ ಮಾತಾಡಬೇಕು ಅನ್ನೋ ಒಂದು ಖುಷಿ ಇದೆ. ಹಾಗಾಗಿ ನಾವು ತುಂಬ ಒಂದು ಗಂಟೆ ಮಾತಾಡ್ತೀವಿ. ಏನೋ ಒಂಥರ ಖುಷಿ. ಅವ್ರಿಗೆ ನಮ್ಮ ಭಾಷೆ ಮೇಲಿರೋ ಗೌರವ, ನನಗೆ ಅವ್ರ ಭಾಷೆ ಮೇಲಿರೋ ಗೌರವ. ಹಾಗಾಗಿ ನೋಡಿ, ಇವಾಗ ದೇವ್ರ ಪೂಜೆ ಎಲ್ಲ ಆಯಿತು. ಸಾಯಿ ಬಾಬಾದು ಒಂದು 1/2-3 ಗಂಟೆ ಎಷ್ಟಿರ್ತಾರೆ. ಹಾಗೆ ಅಣ್ಕಾಯಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ, ಹಾಗೆ ಏನಾದರೂ ನೈವೇದ್ಯ ಏನಾದರೂ ಮಾಡಿ ಇಡ್ತಾರೆ.
ಹಾಗೆ ಇದು ಎಲ್ಲರ ತಲೆಗೂ ಮುಡಿಸ್ತಾರೆ. ಯಾಕೆಂದರೆ ಇದನ್ನು ಓದ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಓದ್ಕೊಳ್ಳೋಕ್ಕಾಗಲ್ವಲ್ಲ, ಹಾಗಾಗಿ ಎಲ್ಲರಿಗೂ ಆಶೀರ್ವಾದ ಮಾಡಿದಾಗೆ ಒಂದೊಂದು ಸೆಕೆಂಡ್ ಹಾಗೆ ಎಲ್ಲರ ತಲೆಗೂ ಒಂದೊಂದು ಸೆಕೆಂಡ್ ಇಡ್ತಾರೆ. ನೋಡಿ ಈಗ ನಮ್ಮ ಆಂಟಿ ಮೇಲೆ ನಮ್ಮ ಮನೆಗೆ ತಗೋಬಿಟ್ಟು ಬರ್ತಿದ್ದಾರೆ. ಬಂದು ದೇವ್ರ ಹತ್ರ ಒಂದು ಸೆಕೆಂಡ್ ನಿಂತ್ಕೊಂಡು ಹೋಗ್ತಾರೆ. ಅಂದರೆ ಈ ಗುಣನೇ ನನಗಿಷ್ಟ. ಯಾಕಂದ್ರೆ ಅವ್ರೇನು ತಗೋ ಬರಲೇಬೇಕು ನಮ್ಗಳ ಮನೆಗೆ ಅಂತಲ್ಲ. ಅವರು ನಮ್ಮ ಮನೇಲಿ ಯಾರು ಇರ್ತಾರೆ, ನಮ್ಮ ಮನೆ ನಾನು ಸೇರಿ ಈ ಮನೇಲಿ ನಾವುಗಳು ಸೇರಿ ಈ ಮನೇಲಿ 3 ಬಾಡಿಗೆ ಇದ್ದೀವಿ. ಬಟ್ ಅವರು ಅಷ್ಟೇ, ಅವರು ಬಾಡಿಗೆ ನಮ್ಮಲ್ಲಿ ಇದ್ದಾರಲ್ಲ, ಅವ್ರು ಯಾರಿಗೂ ಕೂಡ ಏನೂ ಆಗದಾಗೆ ನಮ್ಮಲ್ಲಿ ಇದ್ದಷ್ಟು ದಿನ ಅವ್ರಿಗೆ ಒಳ್ಳೇದಾಗಲಿ, ಒಳ್ಳೆ ಯಶಸ್ಸಾಗಲಿ, ಮತ್ತು ಒಂದು ಒಳ್ಳೆ ಮನೆ ಮಾಡಿಕೊಂಡು ಒಂದು ಒಳ್ಳೆ ಥರ ನಮ್ಮಲ್ಲಿದ್ದು ಒಳ್ಳೆ ಯಶಸ್ಸು ಆಗಿ ಹೋಗಲಿ ಅಂತ ಅವರು ಮನಸ್ಸಿಂದ ಅವ್ರ ಮನಸ್ಸಲ್ಲಿರೋವಂಥದ್ದು. ಹಾಗಾಗಿ ಈ ಸ್ವಭಾವ ನನಗೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಪೂಜೆ ಎಲ್ಲ ಆಯಿತು. ಈಗ ನೋಡಿ ಸಾಯಿಬಾಬಾ ಪಾದರಕ್ಷೆಗಳನ್ನ ತಗೊಂಡು ಹೊರಟರು. ಓಕೆ, ನೋಡಿದ್ರಲ್ಲ, ಈಗ ಪೂಜೆ ಎಲ್ಲ ಆಯಿತು. ಈಗೇನು ಕಳಿಸ್ಕೊಟ್ರು ಅವರು. ಮನೆಯವರೆಲ್ಲರೂ ಒಂದೊಂದ್ಸರಿ ನಮ್ಮ ತಲೆಗೆಲ್ಲ ಮುಟ್ಟಿಸ್ತಾರೆ. ಹಾಗೇನೆ ಒಂದ್ಸರಿ ಪಾದರಕ್ಷೆಗಳನ್ನ. ನಮಗಂತೂ ತುಂಬ ಖುಷಿ ಆಯಿತು. ಒಂಥರ ನಮ್ಮ ಅದೃಷ್ಟ ಅಂತ ಇರ್ಬೋದು. ಗೊತ್ತಿಲ್ದಂಗೆ ಎಲ್ಲೋ ಎಲ್ಲ ಥರದ ದೇವರ ಕಾರ್ಯಗಳು ನಡೀತಾ ಇದೆ. ನಾವು ಹೋದಾಗ ದೇವ್ರದ್ದು ಸನ್ನಿಧಿಗೆ ಅಷ್ಟೇ ಹೋದಾಗ ನಾವು ಓದಿದ ಟೈಮಲ್ಲಿ ಉತ್ಸವ ನಡೀತಾ ಇರುತ್ತೆ, ಅಥವಾ ಪೂಜೆ ನಡೀತಾ ಇರುತ್ತೆ. ಅಥವಾ ಇವತ್ತು ನಾವು ಸಾಯಿಬಾಬಾ, ನನ್ನ ಮಗಳಿಗೆ ತುಂಬ ಇಷ್ಟ, ನಮಗೂ ಅಷ್ಟೇ ಇಷ್ಟ. ಸಾಯಿಬಾಬಾನೇ ಇವತ್ತು ಸಾಯಿಬಾಬಾದು ಪಾದರಕ್ಷೆಗಳು ಕೂಡ ಮನೆಗೆ ಬಂದು ಹೋದ. ಎಲ್ಲ ನಮಗೆ ಗೊತ್ತಿಲ್ದಂಗೆ ಎಲ್ಲ ನಮ್ಮ ಅದೃಷ್ಟಕ್ಕೆ ಎಲ್ಲ ಅನುಭವಿಸ್ತಾ ಇದ್ದೀವಿ ನಾವು. ಹಾಗೆ ಸಾಯಿಬಾಬಾ ಆಶೀರ್ವಾದ ಕೂಡ ನಿಮ್ಮ ಮೇಲೂ ಕೂಡ ಇರಲಿ, ಹಾಗೆ ನಮ್ಮ ಮೇಲೂ ಕೂಡ ಇರಲಿ. ನಂಗಂತೂ ತುಂಬಾ ಖುಷಿ ಆಗ್ತದೆ. ಏನೋ ಗೊತ್ತಿಲ್ದಂಗೆ ಎಲ್ಲ ನಡೀತಾ ಇದೆ ನಮಗೆ, ಏನೋ ಎಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂತೀನಿ ನಾನು. ಇದ್ರ ಮುಖಾಂತರ ನಮ್ಮ ಓನರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವ್ರ ಕಡೆಯಿಂದನೇ ನಮಗೆ ಇವೆಲ್ಲ ನೋಡೋ ಅಂತ ಅದೃಷ್ಟ ಆಯ್ತು. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.